नमस्कार, खानापूर लाईव्ह न्यूज पोर्टलमध्ये स्वागत। नंदगड मार्केटिंग सोसायटीत गैरव्यवहार, विधान परिषद सदस्य आमदार चंद्रराज हट्टेवळी यांची पत्रकार परिषदेत माहिती। सहकार मंत्र्यांच्याकडे तक्रार करणार, पत्रकार परिषदेत माहिती। खानापूर तालुक्यातील नंदगड येथील मार्केटिंग सोसायटीत आर्थिक घोटाळा झाला आहे। संचालक मंडळाने गैरव्यवहार केल्याने लेखापरीक्षण अहवालात स्पष्ट झाले आहे। याची सखोल चौकशी व्हावी आणि संबंधितांवर कारवाई करण्यात यावी, यासाठी राज्याच्या सहकार मंत्र्यांच्याकडे लेखी तक्रार करणार असून विधानसभेच्या अधिवेशनातही आवाज उठवणार असल्याची माहिती विधान परिषद सदस्य चंद्रराज हट्टेवळी यांनी खानापूर येथे काल बोलावलेल्या पत्रकार परिषदेत दिली। यावेळी ते म्हणाले, नंदगड मार्केटिंग सोसायटीत सुरू असलेल्या गैरव्यवहाराबाबत गेल्या 3 वर्षाचे लेखापरीक्षण अहवाल घेण्यात आला असून त्यात गैरव्यवहार झाल्याचे निष्पन्न झाले आहे। सोसायटीतून संचालक मंडळ आणि अध्यक्ष उपाध्यक्षांच्या नावे आगाऊ रक्कम उचलल्याचे स्पष्ट झाले आहे। तसेच पैशाच्या व्यवहारासाठी 2 लाखाची मर्यादा असताना ती अधिक प्रमाणात पैशाचा व्यवहार केला गेला आहे। नंदगड मार्केटिंग सोसायटीच्या माध्यमातून रेशन धान्य पुरवठा, मंगल कार्यालय तसेच गॅस एजन्सी असून काही ठिकाणी कर्जे काढण्यात आले आहेत। अनेक वर्षापासून मार्केटिंग सोसायटीत तोट्यात असतानाही सर्वसामान्य शेतकऱ्यांना यामुळे प्रचंड नुकसान होत आहे। गेल्या काही वर्षापासून लेखापरीक्षण अहवालात त्रुटी नोंद करण्यात आल्या आहेत, मात्र याची दखल संबंधित खात्याकडून घेण्यात आली नाही। यासाठी सहकार मंत्र्यांच्याकडे तसेच राज्य सहकार निबंधकाच्याकडे पुराव्यासह लेखी तक्रार करणार असल्याचे त्यांनी यावेळी पत्रकार परिषदेत दिले। या पत्रकार परिषदेत अधिक माहिती देताना ते म्हणाले, ತಾಲೂಕಿನ ಮಾರ್ಕೆಟಿಂಗ್ ಸೊಸೈಟಿ ಅಂತ ಏನು ಕರೀತಾರೆ ನಾವು TAPCMS ನಂದಗಡದಲ್ಲಿದೆ। ಕಳೆದ 3 ವರ್ಷದ ಆಡಿಟ್ ರಿಪೋರ್ಟ್ ನಮ್ಮ ಕೈಯಲ್ಲಿದೆ। 21, 22, 27, 23, 23, 24 ಈ ಆಡಿಟ್ ರಿಪೋರ್ಟ್ಗಳನ್ನ ನಿಮ್ಮ ಮುಂದೆ ಇಟ್ಕೊಂಡು ಕೂತಿದ್ದೀವಿ, ಎಲ್ಲ ನೋಡ್ಬೋದು। ಈ ಆಡಿಟ್ ರಿಪೋರ್ಟ್ದಲ್ಲಿ ಆಡಿಟರು ಆ ಸಂಘದಲ್ಲಿ ನಡೆದಂಥ ಅವ್ಯವಹಾರಗಳನ್ನ ಸವಿಸ್ತಾರವಾಗಿ ಬರೆದಿದ್ದಾರೆ। ಸುಮಾರು 150 ರಿಂದ 200 ಲಕ್ಷ ಅಂದರೆ 1.5 to 2 crore ವರೆಗೆ ಮುಂಗಡ ಪಡೆಯುತ್ತಾ ಬರಲಾಗುತ್ತಿದೆ। ಅಂದರೆ ಮುಂಗಡ ತಗೊಳ್ತಾರೋ ಅದಕ್ಕೆ ಪ್ರತಿಯಾಗಿ ಸಂಘದ ನಿತ್ಯ ವ್ಯವಹಾರದ ಹಣಕಾಸಿನ ಕೊರತೆ ನೀಗಿಸಲು ಬ್ಯಾಂಕುಗಳಿಂದ ಸಿಸಿ ಸಾಲ ಪಡೆಯಲಾಗುತ್ತಿದೆ। ಅಂದರೆ ಸಿಸಿ ಸಾಲ ಬಡ್ಡಿ ಅಂದಾಜು 17 ರಿಂದ 20 ಲಕ್ಷ ಪ್ರತಿ ವರ್ಷ ಬ್ಯಾಂಕಿಗೆ ಕೊಡುತ್ತಾರೆ। ಆದರೆ ಮುಂಗಡ ನೀಡದೇ ಹೋಗಿದ್ದಲ್ಲಿ 17 ರಿಂದ 20 ಲಕ್ಷ ಆರ್ಥಿಕ ಹಾನಿ ತಪ್ಪುತ್ತಿತ್ತು। ಅಂದರೆ ವಿನಾಕಾರಣ ಮುಂಗಡ ನೀಡಿದ ರಕಮಿನ ಮೇಲಿನ ಬಡ್ಡಿ ಕೊರತೆ ಪ್ಲಸ್ ಸಿಸಿ ಸಾಲದ ಬಡ್ಡಿ ಕೊರತೆ ಎರಡೂ ಸೇರಿ 50 ಲಕ್ಷದವರೆಗೆ ಹಾನಿ ಮಾಡುತ್ತಿದ್ದಾರೆ। ಇದು ಆಡಿಟರ್ ಇದ್ದವರು ಆಡಿಟ್ ರಿಪೋರ್ಟ್ದಾಗ ಬರ್ದಾರೆ। ಇದನ್ನ ನಾನು ಓದಾತಿಲ್ಲ, ಅದರದ ಕೆಲವೊಂದು ಅಂಶಗಳನ್ನ ತೆಗೆದು ನಿಮ್ಗೆ ಓದಾಕತ್ತೇನೆ। ಮುಂಗಡ ರಕಮು ಸಂಘದ ನಿಖರವಾದ ಕೆಲಸ ಇದ್ದಾಗ ಮಾತ್ರ ಸಂಘದ ಕಮಿಟಿ ಮೀಟಿಂಗ್ನಲ್ಲಿ ವಿಚಾರವಾಗಿ ಚರ್ಚೆ ಮಾಡಿ ಸೀಮಿತ ಅವಧಿಗೆ ಸೀಮಿತ ಮೊತ್ತ ಮಾತ್ರ ನೀಡಬಹುದಾಗಿದೆ। ಆದರೆ ಕಮಿಟಿಯಲ್ಲಿ ಈ ವಿಷಯ ಚರ್ಚೆನೇ ಆಗಿಲ್ಲ। ಕಮಿಟಿ ಅಧಿಕೃತ ಅನುಮತಿ ಪಡೆಯಲಾಗುತ್ತಿಲ್ಲ। ಮುಂಗಡ ಹಣ ಕೊಡಬೇಕಂತಂದ್ರೆ ಕಮಿಟಿದಾಗ ವಿಷಯ ಇಟ್ಟು ಚರ್ಚೆ ಮಾಡಿ ಡಿಸಿಷನ್ ತಗೊಂಡು ಕೊಡಬೇಕಾಕತಿ, ಆದರೆ ಅವು ಯಾವುದೂ ಪ್ರೊಸೀಜರ್ ಫಾಲೋ ಮಾಡಿಲ್ಲ। ಅನಧಿಕೃತ ವೈಯಕ್ತಿಕ ಮುಂಗಡ ಅಂತ ಕೊಡುತ್ತಾ ಬರಲಾಗುತ್ತಿರುವ ಸಂದರ್ಭದಲ್ಲಿ ಆಡಿಟ್ ವರದಿಯಲ್ಲಿ ಆಕ್ಷೇಪಣೆ ಮಾಡಿದ್ದಾರೆ। ಆದರೂ ಆಕ್ಷೇಪಣೆಯನ್ನು ದುರ್ಲಕ್ಷ್ಯ ಮಾಡಿ ಮನಸ್ಸಿಗೆ ಬಂದಂತೆ ವೈಯಕ್ತಿಕ ಮುಂಗಡ ಪಡೆದು ವೈಯಕ್ತಿಕ ಉಪಯೋಗ ಮಾಡಿ ಅಧಿಕಾರ ದುರುಪಯೋಗ ಮತ್ತು ಸಂಘಕ್ಕೆ ಹಾನಿ ಮಾಡಿದ್ದಾರೆ। ಆದಾಯ ತೆರಿಗೆ ನಿಯಮದ ಪ್ರಕಾರ ದೊಡ್ಡ ಮತ್ತು ನಗದ ರೂಪದಲ್ಲಿ ನೀಡಲಾಗುವುದಿಲ್ಲ, ಆದರೆ ಪ್ರತಿ ಸಂದರ್ಭದಲ್ಲೂ ನಗದು ನೀಡಲಾಗುತ್ತಿದೆ। ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಾವು 2 ಲಕ್ಷಕ್ಕಿಂತ ಜಾಸ್ತಿ ಹಣದ ವ್ಯವಹಾರ ಮಾಡಕ್ಕೆ ಬರೋದಿಲ್ಲ, ಆದರೆ ಅದು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನ ಬಿಟ್ಟು 2 ಲಕ್ಷದ ಮೇಲೆ ಹಣದ ವ್ಯವಹಾರ ಮಾಡಿದಾರಂತ ಆಡಿಟ್ ರಿಪೋರ್ಟ್ದಲ್ಲಿ ಇದೆ। ಮುಂಗಡ ಯಾವುದಕ್ಕಾಗಿ ಅಂತ ಅರ್ಜಿ ಇಲ್ಲ, ಸಾಧಕ ಬಾಧಕ ಪರೀಕ್ಷೆ ಮಾಡಿಲ್ಲ, ಯಾವ ಉದ್ದೇಶಕ್ಕೆ ಮುಂಗಡ ನೀಡಲಾಗುತ್ತಿದೆ ಎಂಬ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ। ಹೀಗಾಗಿದ್ದಾಗೂ ಸಹ ಮ್ಯಾನೇಜರ್ ರಕಮು ಹೇಗೆ ಬಿಡುಗಡೆ ಮಾಡುತ್ತಿದ್ದಾರೆ? ಆದ್ದರಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 29C ಮತ್ತು 31, 34 ಇದರ ಪ್ರಕಾರ ಯಾಕೆ ಕ್ರಮ ತೆಗೆದುಕೊಳ್ಳಬಾರದೆಂದು ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ। ಇದರ ಜೊತೆಗೆ ಇನ್ನೂ ಸಾಕಷ್ಟು ಅವ್ಯವಹಾರಗಳ ಬಗ್ಗೆ ಇಲ್ಲಿ ಆಡಿಟ್ ಇದ್ದವರು ಸೂಕ್ತವಾಗಿ ಎಲ್ಲ ಮಾಡಿದ್ದಾರೆ। ವಿವಿಧ ಇದು 23, 24ನೇ ಸಾಲಿನ ಲೆಕ್ಕ ಪರಿಶೋಧಕ ಅಂದ್ರೆ ಇದು ಆಡಿಟ್ ರಿಪೋರ್ಟ್ ಇದು। ಇದರಲ್ಲಿ ಅವ್ರು ಏನು ಹೇಳ್ತಾರೋ, ವಿವಿಧ ಉದ್ದೇಶಗಳಿಗೆ
ಕೊಡಮಾಡಿದ ಮುಂಗಡ ಇದ್ದು ಯಾದಿ ಲಗತ್ತಿ ಇಡಲಾಗಿದೆ. ಈ ಪೈಕಿ 172 ಲಕ್ಷದಷ್ಟು ಮುಂಗಡ ಇರುತ್ತದೆ. ಅಂದ್ರೆ ಈ 23-24 ಪ್ರಕಾರ 1,72,00,000 ಮುಂಗಡ ಹಣ ನೀಡಿರ್ತಾರಂತ ರಿಪೋರ್ಟ್ನಾಗ ಐತಿ. ಈ ಹಿಂದಿನ ವರ್ಷದ ವರದಿಯ ಅನ್ವಯ ಸಂಘವು ಕೆಲವು ನಿರ್ದೇಶಕರಿಗೆ, ಮಾಜಿ ಅಧ್ಯಕ್ಷರಿಗೆ, ಸಿಬ್ಬಂದಿಗೆ ಹಾಗೂ ಇತರರಿಗೆ ವ್ಯಕ್ತಿಗಳಿಗೆ ಈ ಹಿಂದಿನ 2019ರಿಂದ ಯಾವಾಗಿನಿಂದಲೇ 2019ರಿಂದ ವೈಯಕ್ತಿಕ ಮುಂಗಡ ನೀಡುತ್ತಾ ಬಂದಿದ್ದು, ಅದರಲ್ಲೂ ಒಬ್ಬ ನಿರ್ದೇಶಕರಿಗೆ 90 ಲಕ್ಷ ರೂಪಾಯಿಗೆ ಮೀರಿ ಮುಂಗಡವನ್ನು ಉಪನಿಯಮದಲ್ಲಿ ಅವಕಾಶ ಇಲ್ಲದೆ, ಸಂಘದ ಯಾವುದೇ ಕೆಲಸ ಕಾರ್ಯಗಳು ಇಲ್ಲದೆ ಮುಂಗಡ ಈ ಹಿಂದಿನ ವರ್ಷಗಳಲ್ಲಿ ನೀಡಲಾಗಿತ್ತು. ಸದರಿ ಮುಂಗಡ ಕುರಿತು ಆಕ್ಷೇಪಿಸಿ ಸುಮಾರು 51 ಲಕ್ಷದಷ್ಟು ಬಡ್ಡಿ ವಸೂಲಿ ಮಾಡಲು ಸೂಚಿಸಿದ್ದರು. ಇದು ಆಡಿಟ್ ರಿಪೋರ್ಟ್ದಾಗ ಕೊಟ್ಟಿದ್ದ ಅಂಶ. ಸಂಘದ ನಿರ್ದೇಶಕರಿಗೆ ಡೈರೆಕ್ಟ್ ಆಗಿ ಮುಂಗಡ ಕೊಡಕ್ಕೆ ಬರುದಿಲ್ಲ. ಅದರಾಗೂ ಅಧ್ಯಕ್ಷರಿಗೆ ಮುಂಗಡ ಕೊಟ್ಟಿದ್ದಾರೆ, ನಿರ್ದೇಶಕರಿಗೆ ಮುಂಗಡ ಕೊಟ್ಟಿದ್ದಾರೆ, ಅದರ ಜೊತೆಗೆ ಸಿಬ್ಬಂದಿಗಳಿಗೆ ಕೂಡ ಮುಂಗಡ ಕೊಟ್ಟಿದ್ದಾರೆ. ಇದನ್ನ ಯಾಕೆ ನಿಮ್ಮ ಮುಂದೆ ತರಾಕ್ತಾನಪ್ಪ ಅಂತಂದ್ರೆ, ಇದು ರೈತರಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಈ ರೀತಿ ಅವ್ಯವಹಾರಗಳು ಆಗಬಾರ್ದು. ರೈತರು ಅವಲಂಬಿತ ಇರ್ತಾರೆ ಆ ಸಂಸ್ಥೆ ಮೇಲೆ. ಮತ್ತು ಅದಾಗೂ ಕೂಡ ಈ ಖಾನಾಪುರದ್ದು TFPCMSಗೆ ಒಂದು LPG, ಒಂದು ಗ್ಯಾಸ್ ಏಜೆನ್ಸಿ ಐತಿ, ಅದ್ರ ಜೊತೆಗೆ ಒಂದು ಕಲ್ಯಾಣ ಮಂಟಪ ಐತಿ. ನನಗೆ ತಿಳಿದ ಮಟ್ಟಿಗೆ ಒಂದು ಗುಡೌನ್ಗಳದಾವ, ಒಂದು 6-7 ಗುಡೌನ್ಗಳದಾವ. ಇದನ್ನೆಲ್ಲ ನೋಡಿದ್ರೆ ಒಂದು ದಿನನಿತ್ಯ ಒಂದು 20,000 ರಿಂದ 25,000 ರೂಪಾಯಿ ಅದ್ರ ಇನ್ಕಮ್ ಇರ್ಬೋದು. ಇಷ್ಟು ಇನ್ಕಮ್ ಇದ್ರೂ ಕೂಡ ಸಂಘ ಯಾಕೆ ನಷ್ಟಕ್ಕೆ ಹೊಂಟತಿ? ಆ ಕಲೆಕ್ಟ್ ಆದಂತ ಅಮೌಂಟ್ ಎಲ್ಲಿ ಹೋಯ್ತು? ಮತ್ತೆ ಮುಂಗಡ ಯಾಕೆ ಕೊಡಕತ್ತಾರು? ಆ ಮುಂಗಡ ಕೊಡೋದನ್ನ ಕಮಿಟಿದಾಗ ಚರ್ಚೆ ಯಾಕೆ ಮಾಡ್ತಾ ಇಲ್ಲ? DCC ಬ್ಯಾಂಕಿಂದ ಸುಮಾರು ಒಂದು 2 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದೀರಿ, ಯಾಕೆ ತಗೊಂಡ್ರಿ? ಆ ಸಾಲ ತಗೊಂಡಿದ್ದು ಏನಂತ ಖರ್ಚು ಮಾಡಿದಿರಿ? ನಿಮ್ಗೆ ಸಾಲ ತಗೊಳ್ಳೋದು ಗರಜ್ ಅದಕ್ಕೆ ಬಂದಿತ್ತು. ಅದ್ರ ಜೊತೆಗೆ ಸಾಕಷ್ಟು PKPS ದವ್ರದ್ದು ಒಂದು 10 ಜನ PKPS ದವ್ರದ್ದು ಡೆಪಾಸಿಟ್ ಐತಿ. ಆ ಡೆಪಾಸಿಟ್ ಹಣ ಏನಾಯ್ತು? ಸಾಕಷ್ಟು ಜನ ಠೇವಣಿದಾರರು ಅದಾರ. ಆ ಠೇವಣಿದಾರಿಗೆ ಇವತ್ತು ನೀವು ಜವಾಬ್ದಾರಿ ಕೊಡಬೇಕು. ಇವೆಲ್ಲ ವಿಷಯಗಳದಾವ. ಅದಕ್ಕೆ ಸವಿಸ್ತಾರವಾಗಿ ನಾವು ಸನ್ಮಾನ್ಯ ಸಹಕಾರ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು ಅವರಿಗೆ ಪತ್ರ ಬರಿತಾ ಇದ್ದೀವಿ. ನಾವು ಕೋಆಪರೇಟಿವ್ ಮಿನಿಸ್ಟ್ರಿಗೆ ಪತ್ರ ಬರಿತಾ ಇದ್ವಿ. MLA ಅವರು ನಾವು ಇಬ್ರು ಸೇರಿ ಅವ್ರ ಲೆಟರ್ ಹೆಡ್ನಾಗೂ ಬರೀತಾರು, ನಮ್ಮ ಲೆಟರ್ ಹೆಡ್ನಾಗೂ ಬರೀತಾರು. 11ನೇ ತಾರೀಕಿನ ಅಧಿವೇಶನ ಚಾಲೂ ಆಗ್ತೈತಿ. ಅಧಿವೇಶನಕ್ಕಿಂತ ಮೊದಲ ನಾವು ಕರ್ನಾಟಕ ಸರ್ಕಾರದ ಕೋಆಪರೇಟಿವ್ ಮಿನಿಸ್ಟ್ರಿಗೆ ಲಿಖಿತ ಮೂಲಕ ಲೆಟರ್ ಬರೆಯಾಕ್ತೀವಿ. ಅವ್ರಿಗೆ ಏನು ಲೆಟರ್ ಬರೆಯಾಕತ್ತವ ಅಂತ ನಾವೇನು ಮುಚ್ಚಿಡುದಿಲ್ಲ. ಆ ಲೆಟರ್ದು ಕಾಪಿಗಳನ್ನ ನಿಮಗೂ ಕೂಡ ನಾವು ಒದಗಿಸ್ತೀವಿ. ಆ ಲೆಟರ್ದಲ್ಲಿ ವಿಸ್ತಾರವಾಗಿ ನಾವೆಲ್ಲ ಮೆನ್ಷನ್ ಮಾಡಿದೆವು. ಯಾವ್ಯಾವ ಕಾಯ್ದೆ ಅಡಿ ಏನೇನು ಅವ್ಯವಹಾರ ಆಗೈತಿ, ಆ ಅವ್ಯವಹಾರ ಆಗಲಿಕ್ಕೆ ಆಡಿಟ್ ರಿಪೋರ್ಟ್ನಾಗ ಇನ್ನೂ ಆಡಿಟ್ ಶೀಟ್ಗಳು, ಆ ಡೈರೆಕ್ಟರ್ಸ್ಗಳಿಗೆ ಏನೇನು ಸಾಲ ಕೊಟ್ಟಿದಾರೋ ಆ ಡೈರೆಕ್ಟರ್ಸ್ದು ವರದಿ, ಇವೆಲ್ಲ ಕೂಡ ನಿಮಗೂ ಕೂಡ ಇವತ್ತು ನಾವು ಮಾಧ್ಯಮಕ್ಕೆ ಕೊಡ್ತೀವಿ. ಇವೆಲ್ಲ ಘಟನೆಗಳು ನಮ್ಮ ಖಾನಾಪುರ ತಾಲೂಕಿನಲ್ಲಿ ಆಗಬಾರ್ದಾಗಿತ್ತು. ಆದರೆ ಒಬ್ಬ ಪ್ರಜ್ಞಾವಂತ ಹಾಗೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದ್ರಿಂದ, ಯಾಕಪ್ಪ ಅಂತಂದ್ರೆ MLA ಅವರು ಜನರಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ನಾವು MLC ಆಗಿ ನಾವು ಜವಾಬ್ದಾರಿಯುತ ಸ್ಥಾನದಾಗದೀವಿ. ನಾವು ರೈತ ಕುಟುಂಬದಿಂದ ಬಂದವರು, ನಮ್ಮದು ರೈತಾಪಿ ವರ್ಗ. ಸೊ ರೈತರ ಮೇಲೆ ವಿಶೇಷವಾದ ಕಾಳಜಿ ಇರೋದ್ರಿಂದ ಈ ಸಂಘ ಸಂಸ್ಥೆಯಲ್ಲಿ ಅವ್ಯವಹಾರ ಆಗಬಾರ್ದು, ಆ ಸಂಘ ಸಂಸ್ಥೆಗಳು ಉಳಿಬೇಕು, ಆ ಸಂಘ ಸಂಸ್ಥೆಗಳು ಹಾಳಾಗಬಾರ್ದಂತ ಈ ಒಂದು ವಿಷಯವನ್ನು ನಾವು ಮಾಧ್ಯಮದ ಮುಂದೆ ಇಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಕೋಆಪರೇಟಿವ್ ಮಿನಿಸ್ಟರ್ನ ಇಬ್ಬರು ಕೂಡಿ ಭೇಟಿ ಆಗ್ತೀವಿ. ಭೇಟಿ ಆಗಿಬಿಟ್ಟು ಕಂಪಲ್ಸರಿ ಇದರಲ್ಲಿ ಎನ್ಕ್ವೈರಿ ನಾವು ಮಾಗಣಿ ಮಾಡ್ತೀವಿ, ಎನ್ಕ್ವೈರಿ ಆರ್ಡರ್ ಮಾಡಿಸ್ತೀವಿ. ಮತ್ತು ತಪ್ಪಿತಸ್ಥರಿಗೆ, ಈ ಸಂಘದಲ್ಲಿ ಮಾಡಿದಂಥ ತಪ್ಪಿತಸ್ಥರಿಗೆ, ನಿರ್ದೇಶಕರಿಗೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಿಕ್ಕೆ ಕರ್ನಾಟಕ ಸರ್ಕಾರವನ್ನು ನಾವು ಪ್ರೆಷರೈಸ್ ಮಾಡಿ ಅಧಿವೇಶನದಲ್ಲೂ ಕೂಡ ಮಾತಾಡ್ತೀವಿ. ಮತ್ತು ಇದ್ರದ್ದು ಎನ್ಕ್ವೈರಿ ಮಾಡ್ಲಿಕ್ಕೆ ನಾವು ಹಸ್ತೇವಂತ ನಿಮಗೆ ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. सर मुंगड म्हणजे काय मराठी मला का ॲडव्हान्स सर आता 2019 घेतलेला आहे. दोन कोटीच्या वर 2 कोटीच्या वर ॲडव्हान्स घेतला. आता ಏನು ಎನ್ಕ್ವೈರಿ ಆಕತಿ, ನಾವು ಕಳೆದ 3 ವರ್ಷದ ಆಡಿಟ್ ರಿಪೋರ್ಟ್ ಮೇಲೆ ಎನ್ಕ್ವೈರಿ ಕೇಳಾಕತ್ತೀವಿ. ಬಟ್ ಒಂದ್ಸರಿ ಎನ್ಕ್ವೈರಿ ಸ್ಟಾರ್ಟ್ ಆದ್ರೆ ಅದು 3 ವರ್ಷಕ್ಕೆ ನಿಲ್ಲುವುದಿಲ್ಲ. ಅದನ್ನ ಎಲ್ಲ ವರ್ಷದವ್ರು ಎನ್ಕ್ವೈರಿ ತೊಗೊಂಡು ಹೋಗ್ತಾರೆ. ನಾವೀಗ ನಮ್ಮಂತೀವಿ ಇದ್ದದ್ದು ದಾಖಲಾತಿ ಮೇಲೆ ಕೇಳ್ಬೇಕಾಕತಿ. ಆದರೆ ಒಂದ್ಸರಿ ಎನ್ಕ್ವೈರಿ ಸ್ಟಾರ್ಟ್ ಆದಾಗ ಅವರು ಲಾಸ್ಟ್ 7 ವರ್ಷದವರೆಗೆ ಕೇಳ್ಬೋದು. ನಮ್ಮ ರೂಲ್ಸ್ ಪ್ರಕಾರ 7 ವರ್ಷದ್ದು ಅವರು ಆಡಿಟ್ ರಿಪೋರ್ಟ್ ಕೇಳ್ಬೋದು. 7 ವರ್ಷದ ಹಿಂದಿನ ಕೇಳಕ್ಕೆ
ಸರ್ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮುಂಗಡ ಹಣ ತಗೊಂಡು ಸಂಘಕ್ಕೆ ಅವ್ಯವಹಾರ ಮಾಡಿ ಹಾನಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಸೊ ಆ ಮಾಜಿ ಅಧ್ಯಕ್ಷರು ಮತ್ತು ನಿರ್ದೇಶಕರ ಹೆಸರು ಬಹಿರಂಗಪಡಿಸಬಹುದು ತಾವು? ಈ ಮಾಜಿ ಅಧ್ಯಕ್ಷರು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಮತ್ತೀಗ ಗೊತ್ತದಾರಲ್ರಿ, ಅದನ್ನು ಬಹಿರಂಗಪಡಿಸೋದು ನಂಗೆ ಸೂಕ್ತ ಅನ್ಸೋದಿಲ್ಲ. ಬಟ್ ಇವಾಗ ಏನು ಮಾಜಿ ಅಧ್ಯಕ್ಷರಿದ್ದಾರು ಅವರು ಇದರಲ್ಲಿ ಸಾಲ ತಗೊಂಡಿದ್ದಾರು, ಅದು ಆಡಿಟ್ ರಿಪೋರ್ಟ್ದಲ್ಲಿ ಲಿಖಿತವಾಗಿದೆ. ಯಾಕಂತಂದ್ರೆ ಇದ್ರಾಗ ಓದೋದ್ ಮುಂದೆ ನಿಮ್ಗೆ ಇಲ್ಲಿ ನಿಮಗಿದು ಆಡಿಟ್ ರಿಪೋರ್ಟ್ದಾಗ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಆಡಿಟ್ ರಿಪೋರ್ಟ್ದಲ್ಲಿ ನಿಮ್ಗೆ ಏನು ಹೇಳಿದೆ, ಇಲ್ಲಿ ಕೆಲವು ನಿರ್ದೇಶಕರಿಗೆ ಮಾಜಿ ಅಧ್ಯಕ್ಷರಿಗೆ ಅಂತ ಆಡಿಟ್ ರಿಪೋರ್ಟ್ದಲ್ಲೇ ಬಂದಿದೆ. ಇಲ್ಲಿ ನೋಡ್ಬೋದು ತಾವು, ಹೆಸರುಗಳು ಮೆನ್ಷನ್ ಮಾಡಿಲ್ಲ ಸರ್ ಹತ್ರ, ಹೆಸರುಗಳೆಲ್ಲ ಅದಾವ್ರಿ ಆಡಿಟ್ ರಿಪೋರ್ಟ್ದಾಗ ಅದಾವ. ಡೀಟೇಲ್ಸ್ ಹೌದು, ಎಲ್ಲ ಡೀಟೇಲ್ಸ್ ಐತಿದ್ರು, ನಿಮ್ಗೆಲ್ಲ ಕೊಡ್ತೇವೆ. ಅದಕ್ಕೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತ ನಾವು माध्यमाच्या ಮೂಲಕ कर्नाटक सरकारवरनं आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्त्वाच्या घडामोडी व महत्त्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा, शेअर करा आणि सबस्क्राईब करा.